ಈಗ ನಾವು ಬಬಲ್ ಸಾರ್ಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಬಬಲ್ ಸಾರ್ಟ್ ಅಂತ ಹೇಳಿದ್ರೆ ನಾವ್ ಏನ್ ವ್ಯಾಲ್ಯೂಗಳನ್ನ ಕೊಟ್ಟಿದೀವಿ ಅದನ್ನ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಅಥವಾ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡೋದನ್ನ ಜನರಲಿ ಸಾರ್ಟಿಂಗ್ ಅಂತ ಹೇಳ್ತೀವಿ. ಸಾರ್ಟಿಂಗ್ ಅಲ್ಲಿ ಹಲವಾರು ವಿಧ ಇದೆ. ಅದರಲ್ಲಿ ಫಸ್ಟ್ ಒನ್ ಬಂದು ಬಬಲ್ ಸಾರ್ಟ್ ಆಗಿರುತ್ತೆ. ಬಬಲ್ ಸಾರ್ಟ್ ಅಂತ ಹೇಳಿದ್ರೆ ಇದು ಯಾವಾಗ್ಲೂ ಸಹ ಅಡ್ಜಸೆಂಟ್ ಎಲಿಮೆಂಟ್ ನ ಸಾರ್ಟ್ ಮಾಡ್ತಾ ಹೋಗುತ್ತೆ. ಇದ್ರ ಪ್ರೊಸೀಜರ್ ನೋಡ್ತಾ ಬರೋಣ. ಇಲ್ಲಿ ನಾವು ಕ್ಲಾಸ್ ಸಾರ್ಟ್ ಅರೇ ಅಂತ ತಗೊಂಡಿದೀವಿ. ಇಲ್ಲಿ ಬಬಲ್ ಸಾರ್ಟ್ ಫಂಕ್ಷನ್ ನ ಯೂಸ್ ಮಾಡ್ತಾ ಇದೀವಿ. ನೋಡಿ, ಎಕ್ಸಿಕ್ಯೂಷನ್ ಯಾವಾಗ್ಲೂ ಮೇನ್ ಇಂದ ಸ್ಟಾರ್ಟ್ ಆಗುತ್ತೆ. ಮೇನ್ ಅಲ್ಲಿ ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೇನ್, ಇಲ್ಲಿ ಬಬಲ್ ಸಾರ್ಟಿಂಗ್ ಅಂತ ಹೇಳಿ ಒಂದು ಫಂಕ್ಷನ್ ನ ಕಾಲ್ ಮಾಡ್ತಾ ಇದೀವಿ. ಸೊ ಫಂಕ್ಷನ್ ಇಲ್ಲಿ ಕಾಲ್ ಆಗುತ್ತೆ. ಐ ಜೆ ಟೆಂಪ್ ವೇರಿಯಬಲ್ ನ ಡಿಕ್ಲೇರ್ ಮಾಡ್ಕೊಂಡಿದೀವಿ. ಅರೇ ಒಳಗಡೆ ಸಮ್ ವ್ಯಾಲ್ಯೂಸ್ ನ ಸ್ಟೋರ್ ಮಾಡಿದೀವಿ. 50, 40, 30, 20, 10 ಅಂತ ಹೇಳಿ. ನನ್ನ ಪ್ರೋಗ್ರಾಮ್ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ ಇದನ್ನ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡೋದು. ಇಲ್ಲಿ ಫಾರ್ ಲೂಪಿಗೆ ಬರೋಣ. ಇನಿಷಿಯಲಿ ಫಾರ್ ಲೂಪ್ ಅಲ್ಲಿ ಐ ಈಸ್ ಈಕ್ವಲ್ ಟು ಅರೇ ಡಾಟ್ ಲೆಂತ್ ಅಂತ ಹೇಳಿ ತಗೊಳ್ಳೋಣ. ಅರೇ ಡಾಟ್ ಲೆಂತ್ ಅಂದ್ರೆ ಏನು? ಅರೇ ಡಾಟ್ ಲೆಂತ್ ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ವ್ಯಾಲ್ಯೂ ಕೊಟ್ಟಿದೀವಿ? 1, 2, 3, 4, 5 ವ್ಯಾಲ್ಯೂ ಕೊಟ್ಟಿದೀವಲ್ವಾ? 5 -1 ಅಂತ ಕೊಟ್ಟಿರೋದ್ರಿಂದ 5 - 1 ಐ ವ್ಯಾಲ್ಯೂ 4 ಆಗುತ್ತೆ. ಹಾಗೆ ನೆಕ್ಸ್ಟ್ ಏನಿದೆ, ಐ ಗ್ರೇಟರ್ ದ್ಯಾನ್ 0 ಆಗಿರ್ಬೇಕು. ಪ್ರತಿ ಸಲ ಐ ವ್ಯಾಲ್ಯೂನ ಡಿಕ್ರಿಮೆಂಟ್ ಮಾಡ್ತಾ ಹೋಗುತ್ತೆ. ಇಲ್ಲಿ ನಾವು ನೆಸ್ಟೆಡ್ ಫಾರ್ ಲೂಪ್ ಯೂಸ್ ಮಾಡಿದೀವಿ. ಮೊದಲನೇ ಫಾರ್ ಲೂಪ್ ಅಲ್ಲಿ ಇನಿಷಿಯಲೈಸೇಷನ್ ಪ್ರೊಸೆಸ್ ಆಗುತ್ತೆ, ಮತ್ತೆ ಕಂಡೀಷನ್ ಚೆಕಿಂಗ್ ಆಗುತ್ತೆ. ಅದಾದ ನಂತರ ಒಳಗಡೆ ಇರುವಂತಹ ಫಾರ್ ಲೂಪ್ಗೆ ನಾವು ಇಲ್ಲಿ ಬರ್ತೀವಿ. ಈಗ ಮತ್ತೆ ಬರೋಣ. ಇಲ್ಲಿ ಮತ್ತೊಂದು ಫಾರ್ ಲೂಪ್ ಇದೆ. ಜೆ ಇಸ್ ಈಕ್ವಲ್ ಟು 0 ಇದೆ. ಇಲ್ಲಿ ಜೆ ಲೆಸ್ ದ್ಯಾನ್ ಐ ಅಂತ ಹೇಳ್ತಾ ಇದೀವಿ. ಜೆ ಲೆಸ್ ದ್ಯಾನ್ ಐ ಅಂದ್ರೆ ಜೆ ವ್ಯಾಲ್ಯೂ 0 ಇದೆ, ಐ ವ್ಯಾಲ್ಯೂ ಎಷ್ಟಿದೆ? 4 ಇದೆ ಅಲ್ವಾ? ಜೆ ಲೆಸ್ ದ್ಯಾನ್ ಐ ಅಂತ ಹೇಳಿದ್ರೆ ಜೆ ಲೆಸ್ ದ್ಯಾನ್ 4 ಅಂತ ಅರ್ಥ. ಜೆ ಲೆಸ್ ದ್ಯಾನ್ 4 ಆದ್ರೆ ಇದು ಎಷ್ಟು ಬಾರಿ ಲೂಪ್ ಆಗುತ್ತೆ? 0, 1, 2, 3 ಟೈಮ್ಸ್ ಲೂಪ್ ಆಗುತ್ತೆ. ಓಕೆ, ಐ ಪ್ಲಸ್ ಪ್ಲಸ್ ಸಾರಿ ಜೆ ಪ್ಲಸ್ ಪ್ಲಸ್ ಆಮೇಲೆ ಆಗುತ್ತೆ. ಇಲ್ಲಿ ಲೂಪ್ ಒಳಗಡೆ ಬರೋಣ. ಲೂಪ್ ಒಳಗಡೆ ಬಂದು ಇಲ್ಲಿ ಬಂದು ಅರೇ ಆಫ್ ಜೆ ಗ್ರೇಟರ್ ದ್ಯಾನ್ ಅರೇ ಆಫ್ ಜೆ ಪ್ಲಸ್ 1 ಇದೆಯಾ ಅಂತ ಚೆಕ್ ಮಾಡೋಣ. ಜೆ ವ್ಯಾಲ್ಯೂ ಎಷ್ಟಿದೆ? 0 ಇದೆ. ಇಲ್ಲಿ ಬಂದು ಜೆ ಪ್ಲಸ್ 1 ಅಂತ ಹೇಳಿದ್ರೆ 1 ಇದೆ. ಅರೇ ಆಫ್ ಜೆ ಗ್ರೇಟರ್ ದ್ಯಾನ್ ಅರೇ ಆಫ್ ಜೆ ಪ್ಲಸ್ 1 ಅಂತ ಹೇಳಿದ್ರೆ ಅರೇ ಆಫ್ ಜೆ ಅಂದ್ರೆ 0th ಲೊಕೇಶನ್ ಅಲ್ಲಿ 50 ಇದೆ. ಗ್ರೇಟರ್ ದ್ಯಾನ್ ಜೆ ಪ್ಲಸ್ 1 ಅಂದ್ರೆ 0 + 1 1 ಲೊಕೇಶನ್ ಅಲ್ಲಿ 40 ಇದೆ. 50 ಗ್ರೇಟರ್ ದ್ಯಾನ್ 40 ಇದೆಯಾ ಅಂತ ಚೆಕ್ ಮಾಡ್ತೀವಿ. ಕಂಡೀಷನ್ ಟ್ರೂ ಇದೆಯಾ? ಕಂಡೀಷನ್ ಟ್ರೂ ಇದ್ರೆ ಬಬಲ್ ಸಾರ್ಟ್ ಅಂದ್ರೇನೆ ಅರ್ಥ ಅಡ್ಜಸೆಂಟ್ ಎಲಿಮೆಂಟ್ ನ ಕಂಪೇರ್ ಮಾಡು, ಅದೇನಾದ್ರೂ ಕಂಡೀಷನ್ ಟ್ರೂ ಆದ್ರೆ ಸ್ವಾಪ್ ಮಾಡು ಅಂತ ಅರ್ಥ. ಸೊ ಇಲ್ಲಿ ಕಂಡೀಷನ್ ಟ್ರೂ ಆಗುತ್ತೆ. ಕಂಡೀಷನ್ ಟ್ರೂ ಆದಾಗ ಏನ್ ಮಾಡುತ್ತೆ? ಇದನ್ನ ಸ್ವಾಪ್ ಮಾಡುತ್ತೆ. ಸ್ವಾಪ್ ಅಂದ್ರೇನು? 40 ನ ಮೇಲ್ ತಗೊಂಡು ಹೋಗುತ್ತೆ, 50 ನ ಕೆಳಗಡೆ ತಗೊಳುತ್ತೆ. ಎರಡು ವ್ಯಾಲ್ಯೂಸ್ ನ ಎಕ್ಸ್ಚೇಂಜ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದ್ ಕಪ್ಪಲ್ ಕಾಫಿ ಇರುತ್ತೆ, ಒಂದ್ ಕಪ್ಪಲ್ ಟೀ ಇರುತ್ತೆ. ಅವೆರಡನ್ನ ಎಕ್ಸ್ಚೇಂಜ್ ಮಾಡಿ ಅಂದ್ರೆ ಏನ್ ಮಾಡ್ತೀರಾ? ಇನ್ನೊಂದ್ ಕಪ್ ತಗೋತೀರಾ. ಹಾಗೇನೆ ಇಲ್ಲಿ ಎರಡು ವ್ಯಾಲ್ಯೂಸ್ ನ ಎಕ್ಸ್ಚೇಂಜ್ ಮಾಡೋದಕ್ಕೆ ನಾವು ಟೆಂಪ್ ಅಂತ ಹೇಳಿ ಒಂದು ವೇರಿಯೇಬಲ್ ನ ತಗೋತೀವಿ. ಸೊ ಇಲ್ಲಿ ಬರೋಣ. ಇಲ್ಲಿ ಬಂದ್ಬಿಟ್ಟು ಟೆಂಪ್ ಇಸ್ ಈಕ್ವಲ್ ಟು ಅರೇ ಆಫ್ ಜೆ ಅಂತ ಹೇಳ್ತೀವಿ. ಟೆಂಪ್ ಇಸ್ ಈಕ್ವಲ್ ಟು ಅರೇ ಆಫ್ ಜೆ. ಜೆ ಅಂದ್ರೇನು? 0th ಲೊಕೇಶನ್ ಅಲ್ಲಿ ಏನಿದೆ? 50 ಇದೆ. 50 ನ ಟೆಂಪ್ ನ ವೇರಿಯೇಬಲ್ ಅಲ್ಲಿ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದೀವಿ? ಅರೇ ಆಫ್ ಜೆ ಗ್ರೇಟರ್ ದ್ಯಾನ್ ಅರೇ ಆಫ್ ಜೆ ಪ್ಲಸ್ 1 ಅಂತ ಹೇಳ್ತೀರಾ. ಅರೇ ಆಫ್ ಜೆ ಅಂದ್ರೆ ಅರೇ ಆಫ್ ಜೆ ವ್ಯಾಲ್ಯೂ ಎಷ್ಟಿದೆ? 0 ಇದೆ. 0th ಲೊಕೇಶನ್ಗೆ ಅರೇ ಆಫ್ ಜೆ ಪ್ಲಸ್ 1 ಅಂದ್ರೆ 1 ಲೊಕೇಶನ್ ಅಲ್ಲಿ ಏನಿದೆ? 40 ಇದೆ. 40 ಇಲ್ಲಿ ಹಾಕೋಣ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಬಂದು ಅರೇ ಆಫ್ ಜೆ ಪ್ಲಸ್ 1 ಇಸ್ ಈಕ್ವಲ್ ಟು ಟೆಂಪ್. ಅರೇ ಆಫ್ ಜೆ ಅಂದ್ರೆ 0 + 1 ಅಂದ್ರೆ 1 ಲೊಕೇಶನ್ಗೆ ಟೆಂಪಲ್ ಇರೋ ವ್ಯಾಲ್ಯೂನ ಹಾಕು. ಟೆಂಪಲ್ ಏನಿದೆ? 50 ಇದೆ. ಸೊ ಇಲ್ಲಿ ನಾವು 50 ನ ಹಾಕಿದ್ವಿ. ನೋಡಿ ಇಲ್ಲಿ ಗಮನಿಸಿ, ಅರೇ ಆಫ್ 0 40 ಬಂತ, ಅರೇ ಆಫ್ 1 ಗೆ 50 ಬಂತ. ಇಲ್ಲಿ ಬಂದು ಇಲ್ಲಿ ಬರ್ಕೊಳ್ಳೋಣ ವ್ಯಾಲ್ಯೂ ಅರೇಸ್ದು. 0th ಲೊಕೇಶನ್ಗೆ 40, 1 ಲೊಕೇಶನ್ಗೆ 50 ಬಂತು. ನೆಕ್ಸ್ಟ್ ಸೆಕೆಂಡ್ ಲೊಕೇಶನ್ ಏನು ಚೇಂಜ್ ಆಗ್ಲಿಲ್ಲ ಅಲ್ವಾ? ಸೊ ಅದು 30ನೇ ಇರುತ್ತೆ.
ಇಲ್ಲಿ 1 ಅಂತ ಬರೆಯೋಣ. 30ನೇ ಇರುತ್ತೆ. ಮತ್ತೆ 20 ಇದು ಏನು ಚೇಂಜ್ ಆಗ್ಲಿಲ್ಲ, ಥರ್ಡ್ ಲೊಕೇಶನ್ ಅಲ್ಲಿ ಇರುತ್ತೆ. 10 ಏನು ಚೇಂಜ್ ಆಗ್ಲಿಲ್ಲ, ಸೊ ಇದು ಫೋರ್ತ್ ಲೊಕೇಶನ್ ಅಲ್ಲಿ ಇರುತ್ತೆ. ಇದು 1 ಪಾಸ್ ಆಯ್ತು, ಒಂದು ಲೂಪ್ ಆಯ್ತು ಒಳಗಡೆ ಇರುವಂತಹ ಲೂಪ್ ಅಲ್ಲಿ. ಈಗ ಮತ್ತೆ ಏನ್ ಮಾಡ್ತೀವಿ, ಸೇಮ್ ಫಾರ್ ಲೂಪ್ಗೆ ವಾಪಸ್ ಬರ್ತೀವಿ. ಸೇಮ್ ಫಾರ್ ಲೂಪ್ಗೆ ವಾಪಸ್ ಬಂದ್ರೆ ಜೆ ವ್ಯಾಲ್ಯೂ ಎಷ್ಟಾಗುತ್ತೆ, ಈಗ 0 ಇತ್ತು, ಜೆ ವ್ಯಾಲ್ಯೂ ಈಗ 1 ಆಗುತ್ತೆ. ಯಾಕಂದ್ರೆ ಇದು ನೆಸ್ಟೆಡ್ ಫಾರ್ ಲೂಪ್ ಆಗಿರೋದ್ರಿಂದ ಒಳಗಡೆ ಫಾರ್ ಲೂಪ್ಗೆ ವಾಪಸ್ ಹೋಗುತ್ತೆ. ವಾಪಸ್ ಹೋದ ನಂತರ ಇಲ್ಲಿ ಮತ್ತೆ ಬರೋಣ, ಎ ಆಫ್ ಜೆ ಗ್ರೇಟರ್ ದ್ಯಾನ್ ಎ ಆಫ್ ಜೆ ಪ್ಲಸ್ 1. ಜೆ ಅಂದ್ರೆ ಎಷ್ಟು, 1 ಲೊಕೇಶನ್ ಅಲ್ಲಿ ಏನಿದೆ 50 ಇದೆ. ಜೆ ಪ್ಲಸ್ 1 ಅಂದ್ರೆ ಏನು, 2 ಅಂದ್ರೆ 30. 50 ಗ್ರೇಟರ್ ದ್ಯಾನ್ 30 ಇದೆಯಾ ಅಂತ ಚೆಕ್ ಮಾಡಿ. ಕಂಡೀಷನ್ ಟ್ರೂ ಇದ್ರೆ ಸ್ವಾಪ್ ಮಾಡೋಣ. ಇದು ನೀವು ಸ್ವಾಪ್ ಒಂದ್ಸಲ ಅರ್ಥ ಮಾಡ್ಕೊಂಡಿದ್ದೀರಲ್ವಾ. ಈಗ ನಾವು ಡೈರೆಕ್ಟ್ ಆಗಿ ಇಲ್ಲಿ ಬರ್ಕೊಳ್ಳೋಣ. 0th ಲೊಕೇಶನ್ ಅಲ್ಲಿ 40 ಇದೆ. ಇವೆರಡು ವ್ಯಾಲ್ಯೂಸ್ 1 ಮತ್ತೆ ಸೆಕೆಂಡ್ ಲೊಕೇಶನ್ ಇರುವಂತಹ ವ್ಯಾಲ್ಯೂ ಸ್ವಾಪ್ ಆದ್ರೆ ನಮ್ಗೆ 30 ಬರುತ್ತೆ. 30 1 ಲೊಕೇಶನ್ ಬರುತ್ತೆ. ನೆಕ್ಸ್ಟ್ 50 ಬರುತ್ತೆ. 50 ಎಷ್ಟನೇ ಲೊಕೇಶನ್ ಅಲ್ಲಿ ಇದೆ, ಸೆಕೆಂಡ್ ಲೊಕೇಶನ್ ಬಂತು. ಇಲ್ಲೇನು ಚೇಂಜಸ್ ಆಗ್ಲಿಲ್ಲ, ಸೊ ನಮ್ಗೆ ಆಸ್ ಯೂಶುವಲ್ 20 ಇಲ್ಲೇ ಇತ್ತು. 20 ಬಂದು ಥರ್ಡ್ ಲೊಕೇಶನ್ ಅಲ್ಲಿ ಇರುತ್ತೆ. 10 ಬಂದು ಫೋರ್ತ್ ಲೊಕೇಶನ್ ಅಲ್ಲಿ ಇರುತ್ತೆ. ಸೊ ಮತ್ತೆ ಇನ್ನರ್ ಲೂಪ್ಗೆ ವಾಪಸ್ ಹೋಗ್ತೀವಿ. ಯಾಕಂದ್ರೆ ನಮ್ಗೆ ಲೂಪ್ ಎಷ್ಟು ಸಲ ನಡೆಯುತ್ತೆ, 3 ಟೈಮ್ಸ್ ನಡೆಯುತ್ತೆ. ಆಲ್ರೆಡಿ 0 1 ಟೈಮ್ ಆಗಿದೆ. ನೆಕ್ಸ್ಟ್ ಲೂಪ್ ಹೋದಾಗ ಜೆ ಪ್ಲಸ್ ಪ್ಲಸ್ ಆಗುತ್ತೆ. ಜೆ ಪ್ಲಸ್ ಪ್ಲಸ್ ಆದಾಗ ಜೆ ವ್ಯಾಲ್ಯೂ 1 ಇದ್ದಿದ್ದು ಎಷ್ಟಾಗುತ್ತೆ, 2 ಆಗುತ್ತೆ. 2 ಆದಾಗ ನೆಕ್ಸ್ಟ್ ಎ ಆಫ್ ಜೆ ಗ್ರೇಟರ್ ದನ್ ಎ ಆಫ್ ಜೆ ಪ್ಲಸ್ 1 ಅಂದ್ರೆ ಸೆಕೆಂಡ್ ಲೊಕೇಶನ್ ಅಲ್ಲಿರುವಂತಹ ವ್ಯಾಲ್ಯೂ ಥರ್ಡ್ ಲೊಕೇಶನ್ ಅಲ್ಲಿರುವಂತಹ ವ್ಯಾಲ್ಯೂನ ಕಂಪೇರ್ ಮಾಡುತ್ತೆ. ಕಂಡೀಷನ್ ಟ್ರೂ ಆಗುತ್ತೆ. ಕಂಡೀಷನ್ ಟ್ರೂ ಆದಾಗ ಏನಾಗುತ್ತೆ, ಈ ಎರಡೂ ವ್ಯಾಲ್ಯೂಸ್ ಗಳು ಸ್ವಾಪ್ ಆಗ್ತಾ ಹೋಗುತ್ತೆ. ಸೊ ಸ್ವಾಪ್ ಆದ್ರೆ ನಿಮ್ಗೆ 40 ಆಸ್ ಯೂಶುವಲ್ ಇಲ್ಲೇ ಇರುತ್ತೆ 0th ಲೊಕೇಶನ್ ಅಲ್ಲಿ. ನೆಕ್ಸ್ಟ್ ಲೊಕೇಶನ್ ಅಲ್ಲಿ ವ್ಯಾಲ್ಯೂ ಬಂದು 30 ಇಲ್ಲೇ ಇದೆ 1 ಲೊಕೇಶನ್ ಅಲ್ಲಿ. ನೆಕ್ಸ್ಟ್ 50 ಜಾಗಕ್ಕೆ ಯಾವ್ದು ಬರುತ್ತೆ, ಈಗ 20 ಬರುತ್ತೆ ಸೆಕೆಂಡ್ ಲೊಕೇಶನ್. ನೆಕ್ಸ್ಟ್ ಇಲ್ಲಿ ಬಂದು 50 ಬರುತ್ತೆ ಥರ್ಡ್ ಲೊಕೇಶನ್ಗೆ. ನೆಕ್ಸ್ಟ್ ಇಲ್ಲಿ ಬಂದು 10 ಬರುತ್ತೆ. ಮತ್ತೆ ಲೂಪ್ ವಾಪಸ್ ಹೋಗೋಣ. ಜೆ ಇನ್ಕ್ರೀಸ್ ಆಗುತ್ತೆ. ಕಂಡೀಷನ್ ಟ್ರೂ, ಜೆ ಲೆಸ್ ದನ್ 4 ಇದೆ, ಕಂಡೀಷನ್ ಟ್ರೂ ಇದೆ. ಟ್ರೂ ಇದ್ದಾಗ ಈಗ ಯಾವ್ದನ್ನ ಕಂಪೇರ್ ಮಾಡುತ್ತೆ, ಮತ್ತೆ ಜೆ ಗ್ರೇಟರ್ ದನ್ ಎಫ್ ಜೆ ಪ್ಲಸ್ 1 ಅಂದ್ರೆ ಏನ ಥರ್ಡ್ ಲೊಕೇಶನ್ ಅಲ್ಲಿರುವಂತಹ ವ್ಯಾಲ್ಯೂ ಫೋರ್ತ್ ಲೊಕೇಶನ್ ಅಲ್ಲಿರುವಂತಹ ವ್ಯಾಲ್ಯೂನ ಕಂಪೇರ್ ಮಾಡುತ್ತೆ. ಕಂಡೀಷನ್ ಟ್ರೂ ಆಗುತ್ತೆ. ಕಂಡೀಷನ್ ಟ್ರೂ ಆದಾಗ ಏನ್ ಮಾಡುತ್ತೆ, ನಂಗೆ ಥರ್ಡ್ ಮತ್ತೆ ಫೋರ್ತ್ ಲೊಕೇಶನ್ ಸ್ವಾಪ್ ಆಗುತ್ತೆ. ಸ್ವಾಪ್ ಆದ್ರೆ ನಂಗೆ 0 1 ಲೊಕೇಶನ್ ಅಲ್ಲಿ 30 ಇದೆ, ಇದು ಸೇಮ್ 20 ಇದೆ. ಇಲ್ಲಿ 20 ಇದೆ. ಇಲ್ಲಿ ಬಂದ್ರೆ 10 ಬರುತ್ತೆ ಥರ್ಡ್ ಲೊಕೇಶನ್ ಅಲ್ಲಿ. ಇಲ್ಲಿ ಬಂದ್ರೆ 50 ಬರುತ್ತೆ ಫೋರ್ತ್ ಲೊಕೇಶನ್. ಇಲ್ಲಿ ಒಂದನ್ನ ಗಮನಿಸಿ, ಈಗ ನೆಕ್ಸ್ಟ್ ಹೋದಾಗ ಕಂಡೀಷನ್ ಆಕ್ಚುಲಿ ಫಾಲ್ಸ್ ಆಗುತ್ತೆ. ಯಾಕಂದ್ರೆ 3 ಸಲ ಮಾತ್ರ ನಮ್ಗೆ ಲೂಪ್ ನಡಿಬೇಕು ಅಂತ ಇರುತ್ತೆ. ನೆಕ್ಸ್ಟ್ ಹೋದಾಗ ಕಂಡೀಷನ್ ಫಾಲ್ಸ್ ಆಗುತ್ತೆ. ಫಾಲ್ಸ್ ಆದಾಗ ಲೂಪ್ ಇಂದ ಇಲ್ಲಿ ಹೊರಗಡೆ ಬರ್ತೀವಿ. ಒಂದು ಪಾಸ್ ಮುಗಿಯಷ್ಟರಲ್ಲಿ ನಾವು ಹೈಯೆಸ್ಟ್ ಎಲಿಮೆಂಟ್ ನ ಇಲ್ಲಿ ಕೆಳಗಡೆ ತಂದು ಹಾಕಿರ್ತೀವಿ. ಆಯ್ತಾ, ಓಕೆ. ಸೊ ನೆಕ್ಸ್ಟ್ ಕಂಡೀಷನ್ ಫಾಲ್ಸ್ ಆದಾಗ ಮೇನ್ ಫಾರ್ ಲೂಪಿಗೆ ಹೋಗ್ತೀವಿ. ಈಗ ಮೇನ್ ಫಾರ್ ಲೂಪಿಗೆ ಹೋದಾಗ ಈಗ ಈ ವ್ಯಾಲ್ಯೂ 4 ಇತ್ತಲ್ವಾ ಲಾಸ್ಟ್ ಟೈಮು. ಇಲ್ಲಿ ಏನ್ ಕೊಟ್ಟಿದೀವಿ ನಾವು, ಡಿಕ್ರಿಮೆಂಟ್ ಕೊಟ್ಟಿದೀವಿ. ಡಿಕ್ರಿಮೆಂಟ್ ಕೊಟ್ರೆ ಏನಾಗುತ್ತೆ, ಈ ವ್ಯಾಲ್ಯೂ ನಮ್ಗೀಗ 3 ಆಗುತ್ತೆ. 3 ಗ್ರೇಟರ್ ದ್ಯಾನ್ 0, ಕಂಡೀಷನ್ ಟ್ರೂ. ಕಂಡೀಷನ್ ಟ್ರೂ ಆದ್ರೆ ಮತ್ತೆ ಈಗ ಬರೋಣ, ಜೆ ವ್ಯಾಲ್ಯೂ ತಗೊಳ್ಳೋಣ. ಜೆ ವ್ಯಾಲ್ಯೂ ಎಷ್ಟಾಗುತ್ತೆ, ಮತ್ತೆ ಒಂದ್ಸಲ ಲೂಪ್ ಇಂದ ಹೊರಗಡೆ ಹೋಗಿ ಎಂಟರ್ ಆದ್ರೆ 0 ಆಗುತ್ತೆ. 0 ಲೆಸ್ ದ್ಯಾನ್ ಐ ಅಂತ ಹೇಳ್ತೀವಿ. ಸೊ ಜೆ ಲೆಸ್ ದ್ಯಾನ್ ಐ ಅಂತ ಹೇಳಿದ್ರೆ ಜೆ ಲೆಸ್ ದ್ಯಾನ್ ಐ ವ್ಯಾಲ್ಯೂ ಎಷ್ಟಿದೆ, 3 ಇದೆ. 3 ಇದ್ರೆ ಎಷ್ಟು ಸಲ ಲೂಪ್ ನಡೆಯುತ್ತೆ, 0 1 2 ಟೈಮ್ ಲೂಪ್ ನಡೆಯುತ್ತೆ. ಈಗ ನಾವು ಯಾವ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡೋಣ, ಅಗೇನ್ ಎಫ್ ಜೆ ಜೊತೆ ಕಂಪೇರ್ ಮಾಡೋಣ. ಜೆ ವ್ಯಾಲ್ಯೂ ಎಷ್ಟಿದೆ, 0 ಇದೆ. ಲಾಸ್ಟ್ ಅರೇ ಎಲಿಮೆಂಟ್ ಎತ್ಕೋಬೇಕು ಯಾವಾಗ್ಲೂ ಸಹ. 0th ಲೊಕೇಶನ್ ಅಲ್ಲಿ ಏನಿದೆ, 40 ಇದೆ. ಫಸ್ಟ್ ಲೊಕೇಶನ್ ಅಲ್ಲಿ ಏನಿದೆ, 30 ಇದೆ. ಎರಡೂ ಕಂಪೇರ್ ಮಾಡೋಣ. 40 ಗ್ರೇಟರ್ ದನ್ 30 ಇದೆಯಾ, ಕಂಡೀಷನ್ ಇಸ್ ಟ್ರೂ.
ಕಂಡೀಷನ್ ಟ್ರೂ ಇದ್ದಾಗ ಏನ್ ಮಾಡ್ಬೇಕು ಅವೆರಡು ನೋಡಿ. ಈಗ ನಾವು 40 ಮತ್ತೆ 30 ಕಂಪೇರ್ ಮಾಡೋಣ. ಯಾಕೆ ಅಂತ ಹೇಳಿದ್ರೆ ಜೆ ವ್ಯಾಲ್ಯೂ 0 ಇದೆ, 0 <3 ಕಂಡೀಷನ್ ಇಸ್ ಟ್ರೂ. ಇಲ್ಲಿ ಮತ್ತೆ ಬರೋಣ. ಇಲ್ಲಿ ಬಂದು ಅರೇ ಆಫ್ ಜೆ ಗ್ರೇಟರ್ ದ್ಯಾನ್ ಅರೇ ಆಫ್ ಜೆ ಪ್ಲಸ್ 1 ಅಂದ್ರೆ ಅರೇ ಆಫ್ ಜೆ ಅಂದ್ರೆ 0, ಅರೇ ಆಫ್ ಜೆ ಪ್ಲಸ್ 1 ಅಂದ್ರೆ 1. 0 ಮತ್ತೆ 1 ಲೊಕೇಶನ್ ಅಲ್ಲಿರುವಂತಹ ವ್ಯಾಲ್ಯೂನ ಕಂಪೇರ್ ಮಾಡೋಣ. 40 ಗ್ರೇಟರ್ ದ್ಯಾನ್ 30 ಕಂಡೀಷನ್ ಟ್ರೂ ಇದೆಯಾ? ಎಸ್, ಕಂಡೀಷನ್ ಟ್ರೂ. ಕಂಡೀಷನ್ ಟ್ರೂ ಇರೋದ್ರಿಂದ ನಾವ್ ಇದನ್ನ ಸ್ವಾಪ್ ಮಾಡೋಣ. ಸ್ವಾಪ್ ಮಾಡಿದಾಗ ಏನಾಗುತ್ತೆ, 30 0th ಲೊಕೇಶನ್ ಬರುತ್ತೆ, 40 1 ಲೊಕೇಶನ್ ಬರುತ್ತೆ, 20 ಸೆಕೆಂಡ್ ಲೊಕೇಶನ್ ಬರುತ್ತೆ, 10 ಥರ್ಡ್ ಲೊಕೇಶನ್ ಬರುತ್ತೆ, 50 ಬಂದು 4th ಲೊಕೇಶನ್ ಬರುತ್ತೆ. ಈ ರೀತಿ ಸ್ಟಾರ್ಟಿಂಗ್ ಆಗುತ್ತೆ. ಮತ್ತೆ ಇನ್ನರ್ ಲೂಪ್ ಹೋದಾಗ ಜೆ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆದ್ರೆ ಜೆ ವ್ಯಾಲ್ಯೂ 1 ಆಯ್ತು. 1 ಆದಾಗ 1 ಮತ್ತೆ ಸೆಕೆಂಡ್ ಲೊಕೇಶನ್ ನ ಕಂಪೇರ್ ಮಾಡೋಣ. 40 ಗ್ರೇಟರ್ ದ್ಯಾನ್ 20 ಇರೋದ್ರಿಂದ ಇದನ್ನು ಸಹ ಸ್ವಾಪ್ ಮಾಡ್ಬೇಕಾಗುತ್ತೆ. ಇಲ್ಲಿ ಬಂದು 30 0th ಲೊಕೇಶನ್ ಅಲ್ಲಿ ಇದೆ. ನೆಕ್ಸ್ಟ್ ವ್ಯಾಲ್ಯೂ ಬಂದು 20 1 ಲೊಕೇಶನ್ ಬರುತ್ತೆ, 40 ಬಂದು ಸೆಕೆಂಡ್ ಲೊಕೇಶನ್ ಬರುತ್ತೆ, 10 ಬಂದು ಥರ್ಡ್ ಲೊಕೇಶನ್ ಬರುತ್ತೆ, ಮತ್ತೆ 50 4th ಲೊಕೇಶನ್ ಅಲ್ಲಿ ಇರುತ್ತೆ. ಮತ್ತೆ ಇನ್ನೊಂದು ಲೂಪ್ ಹೋದಾಗ ಜೆ ವ್ಯಾಲ್ಯೂ 1 ಇತ್ತು, ಈಗ 2 ಆಗುತ್ತೆ. ಕಂಡೀಷನ್ ಟ್ರೂ ಇದೆ, ಯಾಕಂದ್ರೆ ಜೆ <3 ತನಕ ಹೇಳಿರೋದ್ರಿಂದ ಕಂಡೀಷನ್ ಟ್ರೂ ಇದೆ. ಜೆ ವ್ಯಾಲ್ಯೂ 2 ಇರೋದ್ರಿಂದ ನಾವೀಗ ಸೆಕೆಂಡ್ ಮತ್ತೆ ಥರ್ಡ್ ಲೊಕೇಶನ್ ನ ಕಂಪೇರ್ ಮಾಡ್ತೀವಿ. ಅಫ್ಕೋರ್ಸ್ 40 ಇಸ್ ಗ್ರೇಟರ್ ದ್ಯಾನ್ 30 ಇದೆ, ಸೊ ಹಾಗಾಗಿ ಇಲ್ಲೂ ಸಹ ನಾವ್ ಇದನ್ನ ಸ್ವಾಪ್ ಮಾಡ್ಬೇಕಾಗುತ್ತೆ. ಸ್ವಾಪ್ ಆದ್ರೆ ನಮ್ಗೆ 0th ಲೊಕೇಶನ್ ಅಲ್ಲಿ 30 ಬರುತ್ತೆ, 20 ಸೇಮ್ ಲೊಕೇಶನ್ ಅಲ್ಲಿ ಇದೆ. ಸೆಕೆಂಡ್ ಲೊಕೇಶನ್ ಥರ್ಡ್ ಲೊಕೇಶನ್ ಸ್ವಾಪ್ ಆಗ್ತಾ ಇರೋದ್ರಿಂದ ಇಲ್ಲಿ ಸೆಕೆಂಡ್ ಲೊಕೇಶನ್ಗೆ 20 ಬರುತ್ತೆ, ಥರ್ಡ್ ಲೊಕೇಶನ್ಗೆ 40 ಬರುತ್ತೆ. ಇಲ್ಲಿ ಬಂದು 50 ಹಾಗೆ ನೋಡಿ. ಇಲ್ಲಿವರೆಗೆ ಲೂಪ್ ನಡೆಯುತ್ತೆ. ಆಯ್ತಾ? ಲೂಪ್ ನಡೆದಾದ ನಂತರ ಸೊ ಕಂಡೀಷನ್ ಇಸ್ ಟ್ರೂ, ಕಂಡೀಷನ್ ಟ್ರೂ ಆಗಿರುತ್ತೆ. ನೆಕ್ಸ್ಟ್ ಹೋದಾಗ ಜೆ ವ್ಯಾಲ್ಯೂ ಬಂದು 3 ಆಗುತ್ತೆ. 3 ಆದಾಗ 3 <3 ಕಂಡೀಷನ್ ಫಾಲ್ಸ್ ಆಗುತ್ತೆ. ಲೂಪಿಂದ ಹೊರಗಡೆ ಬರ್ತೀರಾ. ಒಂದು ಗಮನಿಸಿ, ಇಲ್ಲಿ ಒಂದು ಪಾಸ್ ಪೂರ್ತಿ ಮುಗಿಯೋಷ್ಟರಲ್ಲಿ ನೆಕ್ಸ್ಟ್ ಹೈಯೆಸ್ಟ್ ಎಲಿಮೆಂಟ್ ಏನ್ 40 ಇತ್ತು ಅದು ಡೌನ್ವರ್ಡ್ಸ್ ಬಂತು. ಒಂದೊಂದು ಪಾಸ್ ಆದಾಗ್ಲೂ ಹೈಯೆಸ್ಟ್ ಎಲಿಮೆಂಟ್ ಕೆಳಗಡೆ ಬರ್ತಾ ಹೋಗುತ್ತೆ. ಇದಾದ ನಂತರ ಮತ್ತೆ ಈಗ ಮೇನ್ ಫಾರ್ ಲೂಪಿಗೆ ಹೋಗೋಣ. ಮೇನ್ ಫಾರ್ ಲೂಪಿಗೆ ಹೋದಾಗ ನೆಕ್ಸ್ಟ್ ಈ ವ್ಯಾಲ್ಯೂ ಎಷ್ಟಾಗುತ್ತೆ? ಲಾಸ್ಟ್ ಟೈಮ್ ಎಷ್ಟಿತ್ತು? 3 ಇತ್ತು, ಡಿಕ್ರಿಮೆಂಟ್ ಆಗಿರೋದ್ರಿಂದ ಈ ವ್ಯಾಲ್ಯೂ 2 ಆಗುತ್ತೆ. ಈಗ ಮತ್ತೆ ಬರೋಣ. ಇಲ್ಲಿ ಜೆ ವ್ಯಾಲ್ಯೂ ಮತ್ತೆ 0 ಆಗುತ್ತೆ. ಜೆ <i ಅಂದ್ರೆ ಜೆ <2 ಅಂತ ಹೇಳಿದ್ರೆ ಎಷ್ಟು ಸಲ ಲೂಪ್ ಆಗುತ್ತೆ? ನಮ್ಗೆ 0 ಮತ್ತೆ 1 ಟೈಮ್ ತನಕ ಲೂಪ್ ಆಗುತ್ತೆ. ಓಕೆ, 0 1 ಟೈಮ್ ಅಂತ ಹೇಳಿದಾಗ ಆಸ್ ಯೂಶುವಲ್ 0th ಪೊಸಿಷನ್ ಅಲ್ಲಿ 30 ಇದೆ, 1 ಅಲ್ಲಿ 20 ಇದೆ, 30 ಗ್ರೇಟರ್ ದ್ಯಾನ್ 20. ಕಂಡೀಷನ್ ಇಸ್ ಟ್ರೂ. ಕಂಡೀಷನ್ ಟ್ರೂ ಆದ್ರೆ ನಮ್ಗೆ ಏನಾಗುತ್ತೆ? ಇಲ್ಲಿ 20 ಮೇಲ್ ಹೋಗುತ್ತೆ, 30 ಕೆಳಗಡೆ ಬರುತ್ತೆ. ರಿಮೈನಿಂಗ್ ವ್ಯಾಲ್ಯೂಸ್ ಆಸ್ ಯೂಶುವಲ್ ಇರುತ್ತೆ. 10 40 ಮತ್ತೆ 50 ಇರುತ್ತೆ. ಮತ್ತೆ ಲೂಪ್ ವಾಪಸ್ ಹೋಗೋಣ. ಜೆ ವ್ಯಾಲ್ಯೂ 0 ಇತ್ತು, ಜೆ ವ್ಯಾಲ್ಯೂ 1 ಆಗುತ್ತೆ. ಸೊ 1 is less than 2, ಕಂಡೀಷನ್ ಇಸ್ ಟ್ರೂ. ಓಕೆ, ನೆಕ್ಸ್ಟ್ ಈಗ ಇಲ್ಲಿ ಬರೋಣ. ಇಲ್ಲಿ ಬಂದಾಗ ಜೆ ವ್ಯಾಲ್ಯೂ 1 ಆಗಿರೋದ್ರಿಂದ 1 ಲೊಕೇಶನ್ ಅಲ್ಲಿ ಏನಿದೆ? 30 ಇದೆ. 2 ಲೊಕೇಶನ್ ಅಲ್ಲಿ ಏನಿದೆ? 10 ಇದೆ. 30 is ಗ್ರೇಟರ್ ದ್ಯಾನ್ 10, ಕಂಡೀಷನ್ ಇಸ್ ಟ್ರೂ. ಕಂಡೀಷನ್ ಟ್ರೂ ಇರೋದ್ರಿಂದ ಇಲ್ಲಿ ಮತ್ತೆ ಸ್ವಾಪ್ ಆಗುತ್ತೆ. 20 0 ಇಲ್ಲಿ ಸ್ವಾಪ್ ಆಗೋದ್ರಿಂದ ನೆಕ್ಸ್ಟ್ ಎಲಿಮೆಂಟ್ ಏನ್ ಬರುತ್ತೆ? ನಮ್ಗೆ 10 ಬರುತ್ತೆ 1ನೇ ಲೊಕೇಶನ್ಗೆ. ಇಲ್ಲಿ 30 ಬರುತ್ತೆ ಸೆಕೆಂಡ್ ಲೊಕೇಶನ್, 40 ಥರ್ಡ್ ಲೊಕೇಶನ್ ಬರುತ್ತೆ, 50 ಬಂದು 4th ಲೊಕೇಶನ್ ಬರುತ್ತೆ.
ಸೊ ಇಲ್ಲಿ ಗಮನಿಸಿ, ಇಷ್ಟು ಬಾರಿ ಲೂಪ್ ಆಗಷ್ಟರಲ್ಲಿ 0 ಒನ್ ಟೈಮ್ ನಡಿಬೇಕಾಗಿತ್ತು. ನೆಕ್ಸ್ಟ್ ಹೈಯೆಸ್ಟ್ ಎಲಿಮೆಂಟ್ ಯಾವ್ದಿತ್ತು? 30 ಇತ್ತು. 30 ಕೆಳಗಡೆ ಬಂತು. ಓಕೆ, ಮತ್ತೆ ಕಂಡೀಷನ್ ಫಾಲ್ಸ್ ಆಗುತ್ತೆ. ಮೇನ್ ಫಾರ್ ಲೂಪ್ ಹೋಗ್ತೀವಿ. ಐ ವ್ಯಾಲ್ಯೂ ಈಗ ಬಂದು 3 ಆಗುತ್ತೆ. ಜೆ ವ್ಯಾಲ್ಯೂ ಮತ್ತೆ 0 ಆಗುತ್ತೆ. ಸರಿ, 3 ಇತ್ತು, 2 ಇತ್ತು. ಡಿಕ್ರಿಮೆಂಟ್ ಆದ್ರೆ ಎಷ್ಟಾಗುತ್ತೆ? ಈಗ 1 ಆಗುತ್ತೆ. ಯಾಕಂದ್ರೆ ಐ ಡಿಕ್ರಿಮೆಂಟ್ ಆಗ್ತಾ ಇರೋದ್ರಿಂದ ಲಾಸ್ಟ್ ಟೈಮ್ 2 ಇತ್ತು, ಈಗ 1 ಆಗುತ್ತೆ. ಜೆ ವ್ಯಾಲ್ಯೂ 0. ಜೆ ಲೆಸ್ ದನ್ ಐ. ಜೆ ಲೆಸ್ ದನ್ ಐ ಅಂತ ಹೇಳಿದ್ರೆ ಜೆ ಲೆಸ್ ದನ್ ಐ ವ್ಯಾಲ್ಯೂ ಎಷ್ಟು? 1 ಇದೆ. 1 ಅಂತ ಹೇಳಿದ್ರೆ ಎಷ್ಟು ಸಲ ಲೂಪ್ ಆಗುತ್ತೆ ಇದು ನಿಮ್ಗೆ? 0 ಟೈಮ್ ಮಾತ್ರ ಲೂಪ್ ಆಗುತ್ತೆ. ರೈಟ್. ಈಗ ಯಾವ್ಯಾವ ವ್ಯಾಲ್ಯೂ ಕಂಪೇರ್ ಆಗುತ್ತೆ? ಪ್ರೀವಿಯಸ್ ವ್ಯಾಲ್ಯೂ 20 ಮತ್ತೆ 10 ಅನ್ನ ಕಂಪೇರ್ ಮಾಡುತ್ತೆ. 20 ಮತ್ತೆ 10 ಅನ್ನ ಕಂಪೇರ್ ಮಾಡಿದ್ರೆ ನನಗೆ 20 ಇಸ್ ಗ್ರೇಟರ್ ದನ್ 10. ಹೌದು, ಸೊ ಸ್ವಾಪ್ ಆಗ್ಬೇಕು. ಸ್ವಾಪ್ ಆದ್ರೆ ನಂಗೆ 10 0 ಪೊಸಿಷನ್ ಬರುತ್ತೆ. ಹಾಗೆ 20 1 ಪೊಸಿಷನ್ ಬರುತ್ತೆ. 30 ಸೆಕೆಂಡ್ ಪೊಸಿಷನ್. 40 ಥರ್ಡ್ ಪೊಸಿಷನ್. 50 ಫೋರ್ತ್ ಪೊಸಿಷನ್. ನೋಡಿ, ಈಗ ಸ್ವಾಪ್ ಆಯ್ತಾ? ಸಾರ್ಟ್ ಆಯ್ತಾ? ಸೊ ಓವರ್ ಆಲ್ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಬಬಲ್ ಸಾರ್ಟ್ ಅಂತ ಹೇಳಿದ್ರೆ ಅಕ್ಕಪಕ್ಕದಲ್ಲಿರುವಂತಹ ಎಲಿಮೆಂಟ್ ನ ಸಾರ್ಟ್ ಮಾಡು. ನೋಡಿ, ಫಸ್ಟ್ ಪಾಸ್ ಅಲ್ಲಿ ಏನ್ ಮಾಡ್ತು? ಲೂಪ್ ನಂಗೆ 0 1 2 3 ಟೈಮ್ಸ್ ನಡೀತು. ಅಷ್ಟರಲ್ಲಿ ಫಸ್ಟ್ ಹೈಯೆಸ್ಟ್ ಎಲಿಮೆಂಟ್ ಇಲ್ಲಿ ಹಾಕ್ತು. ಎರಡನೇ ಸಲ 40 ಹೈಯೆಸ್ಟ್ ಎಲಿಮೆಂಟ್ ಹಾಕ್ತು. ನೆಕ್ಸ್ಟ್ ಟೈಮ್ ಬಂದು 30 ಹೈಯೆಸ್ಟ್ ಎಲಿಮೆಂಟ್ ಹಾಕ್ತು. ಈ ರೀತಿ ಸಾರ್ಟಿಂಗ್ ನ ಇದು ಮಾಡ್ಕೊಳ್ಳುತ್ತೆ. ಇಷ್ಟು ಸಾರ್ಟ್ ಆದ್ಮೇಲೆ ನಾವೇನ್ ಮಾಡ್ತೀವಿ? ಫಾರ್ ಲೂಪ್ ಅನ್ನ ಬಳಸ್ಕೊಂಡು, ಯಾಕಂದ್ರೆ ನಂಗೆ ಡಿಸ್ಪ್ಲೇ ಆಗ್ಬೇಕಲ್ಲ, ಸಾರ್ಟ್ ಆಗಿದೆ ಅಷ್ಟೇ, ಬಟ್ ನಂಗೆ ಸ್ಕ್ರೀನ್ ಅಲ್ಲಿ ಬರ್ಬೇಕು ಅಂತ ಹೇಳಿದ್ರೆ ಮತ್ತೆ ಫಾರ್ ಲೂಪ್ ಯೂಸ್ ಮಾಡೋಣ. ಐ ಇಸ್ ಈಕ್ವಲ್ ಟು ಐ ಇಸ್ ಈಕ್ವಲ್ ಟು 0, ಐ ಲೆಸ್ ದನ್ ಅರೇ ಡಾಟ್ ಲೆಂತ್ ಐ ಪ್ಲಸ್ ಪ್ಲಸ್. ಇಲ್ಲಿ ಬಂದು ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ಎಲ್ಎನ್ ಅರೇ ಆಫ್ ಐ ಅಂತ ಹೇಳಿದ್ರೆ ಇಲ್ಲಿರುವಂತಹ ಈಚ್ ಎಲಿಮೆಂಟ್ ನ ಇದು ಡಿಸ್ಪ್ಲೇ ಮಾಡಿ ತೋರಿಸ್ತಾ ಹೋಗುತ್ತೆ. ನೋಡಿ, ಇದನ್ನ ನಾವು ರನ್ ಮಾಡಿ ನೋಡಿದಾಗ ಆನ್ಸರ್ ನಮ್ಗೆ ಬಬಲ್ ಸಾರ್ಟ್ ಅಲ್ಲಿ 10 20 30 40 50 ಅಂತ ಹೇಳಿ ಡಿಸ್ಪ್ಲೇ ಆಗುತ್ತೆ. ಈ ರೀತಿ ನಾವು ಸಾರ್ಟಿಂಗ್ ನ ಮಾಡಬಹುದು. ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾಯ್ತೆ ಅನು? ಯಾಕೆ ಅಳ್ತಾ ಇದೀಯಾ? ಯಾಕೆ ಏನಾಯ್ತು? ಈ ಪ್ರೋಗ್ರಾಮಿಂಗ್ ಸಬ್ಜೆಕ್ಟ್ ನನಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ. ಎಕ್ಸಾಮ್ ಇನ್ನೂ 1 ಮಂತ್ ಕೂಡ ಇಲ್ಲ. ನಾನು ಎಕ್ಸಾಮ್ನಲ್ಲಿ ಫೇಲ್ ಆಗ್ಬಿಡ್ತೀನಿ ಕಣೆ. ಅಯ್ಯೋ ಅಷ್ಟೇನಾ? ನಮ್ ಮಂಡ್ಯದಲ್ಲೇ ಎಡಿಟ್ ಕಂಪ್ಯೂಟರ್ ಸೆಂಟರ್ ಇರುವಾಗ ಯಾಕೆ ಚಿಂತೆ ಮಾಡ್ತೀಯಾ? ಅಲ್ಲಿ ನಿನ್ಗೆ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ವರ್ಗೆ ಹೇಳ್ಕೊಡ್ತಾರೆ. ಎಕ್ಸಾಮ್ 1 ಮಂತ್ ಇದ್ರು ಔಟ್ ಬರೋ ಹಾಗೆ ಪ್ರಿಪೇರ್ ಮಾಡ್ತಾರೆ. ಆನ್ಲೈನ್ ಮೋಡ್ ಅಂಡ್ ಆಫ್ಲೈನ್ ಮೋಡ್ ನಲ್ಲೂ ಕ್ಲಾಸಸ್ ಮಾಡ್ತಾರೆ. ಹೌದಾ? ಸರಿ, ಹಾಗಾದ್ರೆ ಇವತ್ತೇ ಜಾಯ್ನ್ ಆಗ್ತೀನಿ. ಎಕ್ಸಾಮ್ಗೆ ಎಷ್ಟೇ ಕಡಿಮೆ ಸಮಯ ಇದ್ರೂ ಕ್ಲಾಸ್ 10th ಜಾವಾ, PUC ಪೈಥಾನ್ ಅಂಡ್ ಡಿಗ್ರಿ ಸಬ್ಜೆಕ್ಟ್ಸ್ 100% ಪರ್ಫೆಕ್ಟ್ ಆಗಿ ಪ್ರಿಪೇರ್ ಮಾಡ್ತೀವಿ.